ಅದು ಹಾಡಾಗಿತ್ತು. ಈ ಸರಿ ಹೇಗೆ ಬರುತ್ತೆ ಅಂತ ನೋಡುವ. ನಮ್ಮ ಅಪ್ಪಾಜಿ ಮಾಡ್ತಿದ್ದಾರೆ. ಅವ ಅಪ್ಪಾಜಿ ನೋಡಿ ಹೆಂಗ್ ಮಾಡ್ತೈತೆ. ಫೈನಲ್ ಉಂಡೆ ಮಾಡೋದಕ್ಕೆ ಬರ್ತಿದೆ. ಅದು ಲಾಸ್ಟ್ ಟೈಮ್ ಉಂಡೆ ಮಾಡೋದಕ್ಕೆ ಬರ್ತಿರಲಿಲ್ಲ. ಹಾಗೆ ಪುಡಿನೇ ತಿಂದಿದ್ವಿ ಲಾಸ್ಟ್ ಟೈಮ್ ಉಂಡೆ ಮಾಡೋದಕ್ಕೆ ಬಂದಿರಲಿಲ್ಲ ಅಂತ. ಬಟ್ ಈ ಸರಿ ಚೆನ್ನಾಗಿ ಬರ್ತಿದೆ. ಮನೇಲಿ ಪೂಜೆ ಮಾಡೋದಕ್ಕೆ ಹೂವು ಬಿಡಿಸ್ತಾ ಇದ್ದೀನಿ. ನಮ್ಮ ಗಿಡದಲ್ಲೇ ಬಿಟ್ಟಿದೆ. ಇದು ಕನಕಾಂಬರ, ಗುಲಾಬಿ ಎಲ್ಲ ಬಿಟ್ಟಿದೆ. ಆ್ಯಕ್ಚುಲಿ ಮಾರ್ಕೆಟಲ್ಲಿ ಹೂವು ತಗೊಬಂದಿದ್ವಿ. ಮಲ್ಲೆ ಹೂವು, ಇನ್ನೂ ಗುಲಾಬಿ ಹೂವು ಇದೆ. ಫೋಟೋಗೆಲ್ಲ ಇಡೋದಕ್ಕಾಗುತ್ತೆ ಅಂತ ಬಿಡಿಸ್ತಿದ್ದೀವಿ. ಆ್ಯಕ್ಚುಲಿ ಕಲರ್ ಇತ್ತು ಗೈಸ್ ನಮ್ಮ ಮನೆ ಮುಂದೆ. ರೋಸ್ ಪ್ಲಾಂಟ್ ಕಲರ್ ಇತ್ತು. ವೈಟ್ ಕಲರ್, ಪಿಂಕ್ ಕಲರ್, ಯೆಲ್ಲೋ ಕಲರ್ ಎಲ್ಲನೂ ಇತ್ತು. ಎಲ್ಲ ಹೋಗಿದ್ದಾವೆ, ಒಣಗೋಗಿದ್ದಾವೆ. ಎಷ್ಟೊಂದು ಗಿಡಗಳಿದ್ವು. ಎಲ್ಲ ಗಿಡ ಎಷ್ಟೊಂದು ಎಲ್ಲ ಥರ ತರಕಾರಿ ಗಿಡ, ಇದು ಹೂವಿನ ಗಿಡ ಎಲ್ಲ ಥರದ್ದು ಇತ್ತು. ಎಲ್ಲ ತೆಗೆದಿದ್ದಾರೆ. ಇದು ಕನಕಾಂಬರ, ಇದು ಯಾವ ಫ್ಲವರ್ ಅಂತ ಕಮೆಂಟ್ ಮಾಡಿದ್ರು. ನಮ್ಮ ಕಡೆ ಗಂಡ್ಬಟ್ಲು ಗಿಡ ಅಂತ ಹೇಳ್ತಾರೆ. ಚೆನ್ನಾಗಿ ಕಾಣುತ್ತೆ ನೋಡಿ ಗಾಯ್ಸ್. ಪಿಂಕ್ ಕಲರ್ ರೋಸ್ ಪ್ಲಾಂಟ್,
ಚೆನ್ನಾಗಿ ಕಾಣ್ತಿದೆ. ಇನ್ನೂ ಕಲರ್ಸ್ ಎಲ್ಲ ಹಾಕಿದರೆ ಸಖತ್ತಾಗಿ ಕಾಣ್ತಿತ್ತು. ಬಟ್ ಮಳೆ ಬಂದರೆ ಎಲ್ಲ ಇದು ಆಗುತ್ತೆ ಅಂತ. ಇದು ತುಳಸಿ ಗಿಡ guys. ತುಳಸಿ ಗಿಡದ ಮುಂದೆ ಹೇಗಿದೆ ರಂಗೋಲಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ದೀಪ ಆರೋಗುತ್ತೆ ಅಂತ ಆ ಥರ ಕಲ್ಲಿಟ್ಟಿರೋದು. ಬಿಕಾಸ್ ಗಾಳಿ ತುಂಬ ಬರ್ತಿದೆ ಅದಕ್ಕೆ. ನೋಡಿ ಗಾಳಿ ತುಂಬ ಇದೆ ಅದಕ್ಕೆ ಆ ಥರ ಇಟ್ಟಿರೋದು. ಎಷ್ಟು ಕಳೆಯಾಗಿ ಕಾಣ್ತಿದೆ ನೋಡಿ. ಮಿಂಚುತ್ತಿದೆ ಇವತ್ತು ನಮ್ಮ ತುಳಸಿ ಗಿಡ. ನಾನೇ ಎಲ್ಲ ಮಾಡಿದೆ. ನಾನು ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡಿರೋದು. ಇದು ಇವಾಗ ಟ್ರೆಂಡಿಂಗಲ್ಲಿ ಆಗಿದೆ ಅಲ್ವಾ, ಟ್ರೆಂಡಿಂಗಲ್ಲಿ ಇದೆ. ಅಷ್ಟಲಕ್ಷ್ಮಿ ಗಿಡನ ಏನೋ ಅಂತಾರಲ್ಲ ಅದು. ಇನ್ನು ಒಂದು 15 ಡೇಸ್ ಆಯಿತು ಅಷ್ಟಲಕ್ಷ್ಮಿ ಇಟ್ಟು. ಇದು ಹೊಸಲು ಕೂಡ ನಾನೇ ಈ ಥರ ಎಲ್ಲ ಕುಂಕುಮ ಅರಿಶಿನ ಇಟ್ಟು ಡೆಕೋರ್ ಮಾಡಿರೋದು. ಸಂಜೆ ಅಡುಗೆಗೆ ಏನು ಹಬ್ಬ ಎಲ್ಲ ಮಾಡ್ತಿಲ್ಲ. ಅವಲಕ್ಕಿ ಮತ್ತು ಹೆಸರು ಬೇಳೆ ಆ್ಯಂಡ್ ಹಪ್ಪಳ ಮಾಡ್ತಾಯಿದ್ದೀನಿ. ಇನ್ನೇನು ಟೊಮೆಟೊ ಹಾಕಿದೆ. ಇವಾಗ ನಮ್ಮ ಹಪ್ಪಳ ತೆಗೆಸ್ತಿದ್ದಾರೆ. ನಾವೇ ಮನೆಯಲ್ಲಿ ಮಾಡ್ಕೊಂಡಿರೋದು ಗೈಸದು ಹಪ್ಪಳ. ಇವಾಗ ಅದನ್ನು ತೇಲಿಸ್ತಿದ್ದಾರೆ. ನಮ್ಮಮ್ಮ ಮಾಡೋ ಹಪ್ಪಳ ತುಂಬ ಇಷ್ಟ, ಸಕ್ಕತ್ತಾಗಿ ಮಾಡ್ತಾರೆ. ನಮ್ಮ ಅಪ್ಪಾಜಿ ಪೂಜೆ ಮಾಡೋದು. ಇದು ಗಿಡ ಹಾಕಿದ್ದೀವಿ, ಅದರೊಳಗೆ ಇದು ಹಾಕಿದ್ದೀವಿ. ಅವಲಕ್ಕಿ ಮಾಡ್ತಿದ್ದಾರೆ. ಇದು ಮಾಮ್, ನಿಂಬೆಹಣ್ಣಿನ ಚೆನ್ನಾಗಿರುತ್ತೆ. ನಾನು ಅವತ್ತು ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀನು ಜಾಸ್ತಿ ನೆನಾಗ್ತೀಯ, ಅದಕ್ಕೆ ಅವತ್ತು ಚೆನ್ನಾಗಿದ್ವು. ಮೊನ್ನೆ ಯಾವಾಗಲೂ ಮಾಡಿದ್ದಾಳೆ ದಿವ್ಯ ಬಂದಾಗಲ. ನಮ್ಮಮ್ಮ ಕೈ ಇಟ್ಕೊಂಡಿದ್ದಾರೆ. ಎಲ್ಲ ಊಟ ಮಾಡ್ತಿದ್ದಾರೆ. ಕರೆಂಟ್ ಇಲ್ಲ ಗೈಸ್. ಅವರೆಲ್ಲ ಖಾರದ ಅವಲಕ್ಕಿ ಇದೆಲ್ಲ ತಿಂತಿದ್ದಾರೆ. ನಾನು ಸಿಹಿ ಅವಲಕ್ಕಿ ಮತ್ತು ಈರುಳ್ಳಿ ಆಗದೆ ಇರೋದು ಹೆಸರು ಬೇಳೆ ತಿಂತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಇವತ್ತು ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ರೌಂಡ್